ಚೈತ್ರ ಚೈತ್ರ ಅಪ್ಪಿತಪ್ಪಿ ಇವಳಿಗೂ ಸೀರಿಯಲ್ ಹುಚ್ಚಿದ್ಯಾ ಹೇಗೆ? ಯಾಕೆ ಮೇಲಕ್ಕೆ ಬರ್ತಾ ಇಲ್ಲ? ಚೈತ್ರ ಚೈತ್ರ ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಚೈತ್ರ ನಂಗೊಂದು ಡೌಟು, ನಿನಗೂ ಸೀರಿಯಲ್ ಹುಚ್ಚಿದ್ಯಾ? ಏನು ಮಾತಾಡಲ್ವಾ? ಓ ಮಾವ, ನೀವೇನಿಲ್ಲಿ? ಅಪ್ಪ, ಅಮ್ಮ ಹಪ್ಪಳ ಒಣಗ್ಸಿದ್ದೀನ ತಗೊಂಡು ಹೋಗೋಣ ಅಂತ ಬಂದೆ. ಎಲ್ಲಪ್ಪ ಇದೆ ಈ ಹಪ್ಪಳ? ಏನು ಹಪ್ಪಳನ? ಕಾಯಿ ಮೊಟ್ಟೆ ಅಂತ ಹೇಳ್ಬೇಕಿತ್ತು. ನಮ್ಮಪ್ಪ ಅಂದ್ರೆ ನನಗ್ ಭಯ ಅನ್ಕೊಂಡಿದ್ಯಾ ನೀನು? ಅನ್ಕೋತಾ ಇಲ್ಲ, ಆದ್ರೆ ನಿನ್ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಇದೇ ಅನಿಸ್ತಿದೆ. ಇಂಥ ಟ್ವಿಸ್ಟ್ ಕೊಡ್ಬೇಡಪ್ಪ ದೇವ್ರೆ. ಗೌತಮ್, ಇಲ್ಲೇನ್ ಮಾಡ್ತಿದ್ಯಾ? ಅದು ಏನಿಲ್ಲ ಅತ್ತೆ. ಒಳ್ಳೇದು. ಚೈತ್ರ, ಕೆಳಗ್ ಹೋಗ್ತಿದ್ಯಲ್ಲ, ಸ್ವಲ್ಪ ನಿಮ್ಮ ಅಮ್ಮನ್ ಕರಿತ್ಯಾ, ಮಾತಾಡ್ಬೇಕು. ಸರಿ ಚಿಕ್ಕಮ್ಮ. ಸುಜಾತ, ಏನ್ ಸುಜಾತ, ಏನಾಯ್ತು? ಅಕ್ಕ, ನೀನ್ ಹೇಳ್ದ ಹಾಗೆ ಆ ತುಳಸಿ ಗಂಡ ಲಾಸ್ಯನ್ ಜೊತೆ ಬೇರೆ ಸಂಸಾರ ಮಾಡ್ಕೊಂಡಾಕ. ನಾನ್ ಹೇಳಿದ್ನಲ್ಲ, ಆ ಲಾಸ್ಯ ಅಂತ ಕೆಲ್ಸ ಮಾಡ್ತಾಳೆ ಅಂತ. ಹೌದಕ್ಕ. ಪಾಪ ಈ ತುಳಸಿ ಗಂಡ ಅವಳಿಗೆ ಡಿವೋರ್ಸ್ ಕೊಟ್ಬಿಡ್ತಾನೆ ಅಂತ್ಯಾ? ಕೊಟ್ರು ಕೊಟ್ಬಿಡ್ತಾನೆ ಕಣೆ. ಈಗ ತುಳಸಿ ಪರಿಸ್ಥಿತಿ ಏನೋ ತುಂಬಾ ಬೇಜಾರಾಗ್ತಿದೆ ಅಕ್ಕ. ಏನ್ ಕತೆನೋ ಏನೋ ಪಾಪ. ಏನ್ ಇವ್ರು ಏನೋ ದೊಡ್ಡ ಜಾತಿ ಸಮಸ್ಯೆ ತರ ಡಿಸ್ಕಸ್ ಮಾಡ್ತಿದಾರಲ್ಲ, ತುಂಬಾ ಫೀಲ್ ಮಾಡ್ಕೋತಿದಾರೆ. ಅಯ್ಯೋ ಪಾಪ, ನನ್ ಮನ್ಸಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಡೈರೆಕ್ಟರ್ ಯಾರೋ ಏನೋ, ಏನೋಪ್ಪ ಇಲ್ಲ ಈ ಸೀರಿಯಲ್ಗಳ ಮಹಿಮೆ. ಈ ತರ ಯಾರಾದ್ರೂ ಮಾಡ್ತಾರಾ? ನೀನ್ ಹೆಂಗ್ ಇಷ್ಟ ಧೈರ್ಯವಾಗಿ ಈ ಟೆರೆಸಿಗೆ ಬಂದೆ? ನಾನ್ ಹೇಳ್ಬಿಟ್ಟೆ ಮಾವ. ಹೇಳ್ಬಿಟ್ಯಾ? ಏನ್ ಹೇಳ್ದೆ? ನಮ್ ಮ್ಯಾಟ್ರು ನಮ್ ಮನೇಲಿ ಹೇಳ್ದೆ. ನಮ್ ಮ್ಯಾಟ್ರಾ? ಏನ್ ಮ್ಯಾಟ್ರು? ಏನೆಲ್ಲ ಬಿಡು, ನೀನ್ ಸುಮ್ನೆ ಅಷ್ಟೊಂದ್ ಟೆನ್ಷನ್ ಮಾಡ್ಕೋಬೇಡ. ನಾನ್ ಬಂದಿದ್ಯಾರೋ ನೋಡಿಲ್ಲ ಬಿಡು. ಇವತ್ ನ್ಯೂಸಲ್ಲಿ ಮಳೆ ಬರುತ್ತೆ ಅಂತ ಹೇಳಿದ್ರು. ಸರಿ ಬಿಡು, ನಿನಗ್ ಮಳೆ ಅಂದ್ರೆ ಇಷ್ಟನಾ? ಇಷ್ಟನೇ. ಎಷ್ಟಿಷ್ಟ? ಎಷ್ಟಿಷ್ಟ ಅಂದ್ರೆ ನಿನ್ನಷ್ಟಿಷ್ಟ. ಮಳೆಗಾಲನ ರೊಮ್ಯಾಂಟಿಕ್ ಸೀಸನ್ ಅಂತ ಯಾಕಂತಾರೆ ಗೊತ್ತಾ? ಗೊತ್ತಿಲ್ಲ. ಯಾಕೆ ಅಂದ್ರೆ ಪಕ್ಕ ಹುಡುಗಿ ಇಲ್ದೇ ಇದ್ರು ಬೀಳ್ತಿರೋ ಮಳೆ ನೋಡಿ ಫೀಲ್ ಮಾಡ್ಕೋಬಹುದು ಅಂತ ಹಾಗೆ ಹೇಳಿದ್ದಾರೆ. ಆತರ ಯಾರು ಹೇಳಿದ್ದು? ಹಾಗಂತ ಯಾರು ಹೇಳ್ತಾರೆ? ನನ್ನಂತ ಹುಡುಗರು ಹೇಳ್ತಾರೆ. ನಿಂತರ ಹುಡುಗರು ಅಂದ್ರೆ? ನಂತರ ಹುಡುಗರು ಅಂದ್ರೆ ಲೈಫಲ್ಲಿ ಸಿಂಗಲ್ ಆಗಿದ್ರು ದಿನ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡು ಓಡಾಡ್ತಾರೆ ನೋಡು, ಅಂತ ಹುಡುಗರು. ಓ, ಅಂಥವ್ರಾ? ಮತ್ತೆ ಮಳೆ ಬರ್ತಿರ್ಬೇಕಾದ್ರೆ ಹುಡುಗಿ ಪಕ್ಕನೇ ಇದ್ರೆ ಏನ್ ಮಾಡೋದು? ಅವಾಗ ಮಳೆ ನೋಡೋದನ್ನ ನಿಲ್ಸಿ ಪಕ್ಕದಲ್ಲೇ ಕುತ್ಕೊಂಡ್ರ ಹುಡುಗಿ ನೋಡ್ತಾನೆ. ಹಾ, ನೋಡಿ ನೋಡಿ ಹಿಂಗ್ ಹತ್ರಕ್ ಹೋಗ್ತಾನೆ. ಹಾ, ಹೋಗಿ ಹಿಂಗ್ ಕೈ ಹಿಡ್ಕೋಬೋದಾ ಅಂತ ಕೇಳ್ತಾನೆ. ನೆಕ್ಸ್ಟ್ ಕೇಳು. ನಾನ್ ಕೇಳಲ್ಲ. ಇದೇನಿದು? ಕೇಳ್ಬೇಕ್ ತಾನೆ? ನೆಕ್ಸ್ಟ್ ಡೈಲಾಗ್ ಅದೇ ಅಲ್ವಾ? ಆತರ ಯಾರು ಹೇಳಿದ್ದು? ಆತರ ಯಾರು ಹೇಳ್ತಾರೆ? ನಿನಗೋಸ್ಕರ ಇವಾಗ ಸ್ಪೆಷಲ್ ಆಗಿ ಡೈಲಾಗ್ ರೈಟರ್ನ ಕರ್ಸ್ಬೇಕಾ? ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ರಾಜಶೇಖರ್ ದಂಗಲ್ ಅಂತ, ಕರ್ಸು ಅಂತ್ಯಾ? ಈ ತರ ನಾವ್ ಮಾತಾಡ್ತಾ ಇದ್ರೆ ನ್ಯೂಸಲ್ಲಿ ಹೇಳಿರೋ ಹಾಗೆ ಬರೋ ಮಳೆನೂ ಕೂಡ ನಾವ್ ನಿಲ್ಸ್ಬಿಡ್ತೀವಿ ಅನ್ಸುತ್ತೆ. ಎಲ್ಲಿ ಇವಳು? ಓಹೋ, ಇದು ಡ್ರೀಮಾ? ಆದ್ರೂ ಚೆನ್ನಾಗಿತ್ತಪ್ಪ. ನೀನ್ ಕುಡಿ ತಕ್ಕತೈ ಅಂತ ಕುಣಿ, ಏನಾದ್ರೂ ಮಾಡ್ಕೊ. ವಾ,
ವಾತಾವರಣದ ಉಷ್ಣ ಕನಿಷ್ಠ ಸ್ಥಾಯಿಲಿದೆ ಅಂತಂದ್ರೆ ಅತ್ತೆ ಮಗಳು ಕೋಪ ಗರಿಷ್ಠ ಸ್ಥಾಯಿಲಿದೆ ಅಂತ ಅರ್ಥ. ಏನು ವೆದರ್ ರಿಪೋರ್ಟ್ ಬಗ್ಗೆ ಮಾತಾಡ್ತಿದ್ಯಲ್ಲ? ನಿಜ ಮಾತಾಡ್ತಾ ಇದ್ದೀನಿ. ನೀವ್ ಗಂಡ್ಮಕ್ಳು ನಿಜಾನೇ ಮಾತಾಡ್ತೀರಾ ಅಂತ ಹೇಗ್ ನಂಬೋದು? ಹೆಣ್ಮಕ್ಳಿಗೆ ಸುಳ್ಳು ಅಭ್ಯಾಸ ಆದ್ಮೇಲೆ ಅವ್ನ್ ನಿಜ ಹೇಳ್ತಿದ್ರು ಸರಿ, ಯಾವ ಹುಡುಗಿನೂ ನಂಬಲ್ಲ, ನಿನ್ ಥರಾನೇ. ಹ್ಮ್ ಹ್ಮ್. ಮಾವ, ಹೇಳು ಚೈತ್ರ. ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ಯಾಕೆ, ನಿನ್ ಹಿಂದೆ ಯಾರು ಬಿದ್ದಿರ್ಲಿಲ್ವಾ? ನಾನು ಫಸ್ಟ್ ಟೈಮ್ ನಿನ್ ಜೊತೆ ಮಾತಾಡೋಣ ಅನ್ಕೊಂಡಾಗ ನನಗೆ ಮೊದಲು ಬಂದಿದ್ದ ಡೌಟೇ ಅದು. ಇಷ್ಟು ಚೆನ್ನಾಗಿರೋ ಹುಡುಗಿಗೆ ಕನಿಷ್ಠ ಒಂದು 100 ಪ್ರಪೋಸಲ್ ಆರೋ ಬಂದಿರ್ಬೇಕಲ್ಲ? 100 ಅಲ್ದೇ ಹೋದ್ರೂ ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು. ನನ್ಗೂ ಕೂಡ ನನ್ ಕಾಲೇಜಲ್ಲಿ ಒಬ್ಬ ತುಂಬಾನೇ ಟ್ರೈ ಮಾಡ್ತಿದ್ದಾನೆ. ಓಹೋ, ಮತ್ತೆ ಏನ್ ಹೇಳ್ದೆ ಅವನ್ಗೆ? ಟ್ರೈ ಮಾಡ್ತಿದ್ದಾನೆ ಅಂತ ನಾನು ಓಕೆ ಹೇಳಕ್ಕಾಗಲ್ಲ ಅಲ್ವಾ? ಅಷ್ಟಕ್ಕೂ ನನ್ಗೆ ಇಷ್ಟ ಆಗ್ಬೇಕಂದ್ರೆ ಆ ಥರ ಕ್ವಾಲಿಟೀಸ್ ಇರ್ಬೇಕು. ಇರ್ಬೇಕು 6 ಫೀಟ್ ಹೈಟ್ ಇರ್ಬೇಕು, ಬೆಳ್ಳಗಿರ್ಬೇಕು, ಮತ್ತೆ ಮುಖ್ಯವಾಗಿ ಫಾಸ್ಟ್ ಫುಡ್ ಸೆಂಟ್ರಲ್ಲಿ ಚೈನೀಸ್ ಓನ್ ಆಗಿರ್ಬೇಕು. ಮಾವ, ಅದು ಚೈನೀಸ್ ಅಲ್ಲ, ಕೊರಿಯನ್. ಸರಂಗೆ ನೀನು ನೋಡ್ತೀಯಾ? ನನಗಷ್ಟು ಹುಚ್ಚಿಲ್ಲ ಬಿಡು. ನೀನಂತೂ ತುಂಬಾ ಅಪ್ಡೇಟ್ ಆಗ್ಬೇಕು. ಬೇಡಮ್ಮ. ರಾತ್ರಿ ಊಟ ಮಾಡಾದ್ಮೇಲೆ ಅತ್ತೆ ಮಗಳ ಜೊತೆ ಈ ಥರ ಅಕ್ಕಪಕ್ಕ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಆರೋಗ್ಯಕರವಾದ ಅಭ್ಯಾಸ. ಅದನ್ನ ಬದಲಾಯಿಸ್ಕೊಂಡು ನಾನು ಅಪ್ಡೇಟ್ ಆಗಲ್ಲ ಬಿಡು. ಪರವಾಗಿಲ್ಲ, ನನ್ ಗೌತಮ್ ಮಾವ ಒಳ್ಳೆಯವನೇ. ಅರೆ ಗೌತಮ್, ಏ ಗೌತಮ್, ಬೇಗ ಬಾರೋ, ಚಿಕ್ಕವನ್ ಇಲ್ಲೇ ಉಚ್ಚೆ ಹುಯ್ಯೋ ಹಾಗಿದ್ದಾನೆ, ಅವನನ್ನ ಕೆಳಗೆ ಕರ್ಕೊಂಡು ಹೋಗೋ. ಬರ್ತಿದ್ದೀನತ್ತೆ. ಸರಿ, ನಾನು ಬರ್ಲಾ? ಸರಿ ಮಾವ, ನನ್ಗೂ ನಿದ್ದೆ ಬರ್ತಿದೆ, ನಾನು ಹೋಗ್ತೀನಿ. ಟೈಮ್ ಆಯ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಈ ಪ್ರಕಾಶ್ ರಾಜ್ ಮನೇಲೇ ಇದ್ದಾನಾ? ಬಂದ್ಲಪ್ಪ, ಬಾ. ಏನ್ ದೊಡ್ಡ ಮಾವ ಕೆಳಗಡೆನೇ ಇದ್ದಾರೆ. ದೊಡ್ಡ ಮಾವ ನೀವಾ? ಚಿಕ್ಕ ಮಾವ ಅನ್ಕೊಂಡೆ. ಊಟ ಮಾಡಿದ್ರ ಮಾವ? ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಹಿಂಗೆ ನೋಡ್ತಾ ಇದ್ರ? ಸರಿ ಮಾವ, ನಾನು ಹೊಡ್ತೀನಿ. ಬೆಳಿಗ್ಗೆನೇ ಹೇಳ್ಬೇಕಲ್ವಾ? ಸ್ವಲ್ಪ ಇದ್ರೆ ಸಿಗಾಕೊಂಡ್ಬಿಟ್ಟಿದೆ. ನನ್ನ ಮಗಳ ಜೊತೆ ಮಾತಾಡ್ತಿರೋದು ನಂಗೆ ಗೊತ್ತು. ಇನ್ನೊಂದ್ಸಲ ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಏನೋ ಅರ್ಥ ಆಯ್ತಾ? ಅರ್ಥ ಆಯ್ತು ಮಾವ. ಪಾಪ, ಯಾಕಕ್ಕ ಹೀಗಿದ್ಯಾ? ಮೈಗ್ ಹುಷಾರಿಲ್ವಾ? ನಮ್ ತುಳಸಿ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿಲ್ಲ ಕಣೆ. ಅವಳಿಗೇನ್ ಚೆನ್ನಾಗೇ ಇದ್ದಾಳಲ್ಲ ಗುಂಟ್ಕಲ್ ತರ. ನೀನ್ ಯಾವ ತುಳಸಿ ಅನ್ಕೊಂಡ್ಯೆ? ಅದೇನಕ್ಕ, ನಮ್ ವಟಾರದ ಗ್ರೂಪ್ ದಲ್ಲಿ ಹೊಸದಾಗ್ ಜಾಯ್ನ್ ಆಗಿದ್ದಾಳಲ್ಲ, ಆ ಮಂಗಮ್ನವ್ರ ಸೊಸೆ. ಅಬ್ಬಾ, ಅವಳು ಓವರ್ ಆಕ್ಟಿಂಗ್ ನೋಡಕ್ ಆಗ್ತಿಲ್ಲ. ಏ ತಲೆ ಕೆಟ್ಟವಳೆ, ನಾನು ನಮ್ ಗೃಹಲಕ್ಷ್ಮಿ ಸೀರಿಯಲ್ ತುಳಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಣೆ. ಆ ತುಳಸಿ ಬಗ್ಗೆನಾ? ಹೌದಕ್ಕ, ಆ ತುಳಸಿ ಬಗ್ಗೆ ಯೋಚಿಸಿದ್ರೆ ಮನ್ಸೆಲ್ಲ ಒಂಥರ ಆಗುತ್ತೆ. ಏನ್ ಅಡ್ಗೆ ಮಾಡಿದ್ಯಕ್ಕ? ಇವತ್ತು ನಮ್ಮೂರಲ್ ಸಂತೆ ಅಲ್ವಾ, ನಿಮ್ ಬಾವ ಬದ್ನೆಕಾಯಿ ತಂದಿದ್ದಾರೆ. ಬೇಳೆ ಸಾರ್ ಮಾಡಿ ಬದ್ನೆಕಾಯಿ ಎಣ್ಗಾಯ್ ಮಾಡು, ತುಂಬಾ ಚೆನ್ನಾಗಿರುತ್ತೆ. ಹೌದು ಕಣೆ, ಚಾರುಗೆ ತುಂಬಾ ಇಷ್ಟ. ಮಾವ, ನಾನಂದ್ರೆ ನಿನ್ಗಿಷ್ಟ ಅಲ್ವಾ? ಅಷ್ಟಕ್ಕೂ ನಮ್ ಕಾಲೇಜಲ್ ಮಾತ್ರ ಅಲ್ದೇನೆ ಇಲ್ ಸುತ್ತ ಇರೋ ಹುಡುಗರಿಗೆಲ್ಲ ನಾನೇ ಲೋಕಲ್ ಕ್ರಷು. ಅಂಥದ್ರಲ್ಲಿ ನಾನ್ ನಿನ್ಗಿಷ್ಟ ಆಗ್ದೇ ಇರಕ್ ಸಾಧ್ಯನೇ ಇಲ್ಲ. ಏನು?
ನಾನ್ ನಿನ್ಗಿಷ್ಟ ಆಗಿಲ್ವಾ? ಅದು ಚೈತ್ರ, ಇಷ್ಟ ಆಗಿಲ್ವಾ ಅಂತ ಕೇಳಿದ್ರೆ ತಕ್ಷಣ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ನಿಮ್ಮ ಮಧ್ಯೆ ಸಂಬಂಧನೇ ಸರಿ ಇಲ್ಲ. ಸರಿಯಾಗಿ ಹೇಳ್ಬೇಕು ಅಂದ್ರೆ ನಮ್ಮಿಬ್ರ ಮಧ್ಯೆ ಅಂತ ಲವ್ ಸೀನ್ಸು ಏನೂ ಇಲ್ಲ. ಅಂಥದ್ರಲ್ಲಿ ಇಷ್ಟ ಇಲ್ವಾ ಅಂತ ಕೇಳಿದ್ರೆ ತಕ್ಷಣ ಏನ್ ಹೇಳಕ್ಕಾಗತ್ತೆ ಹೇಳು? ಮಾವ, ಕನ್ವಿನ್ಸ್ಡ್. ಹ್ಮ್. ಒಂದ್ ನಿಮಿಷ. ನೀನ್ ನನ್ ಜೊತೆನೇ ಇರ್ತೀಯಾ? ನಿನ್ ಜೊತೆನೇ ಇರ್ತೀನಿ. ఒంటరితనాన్ని కాదంటూ ఒక తుంటరి కలల్ని చూస్తావా? సందడిగా తన కబుర్లు చెబితే కాదని అంటావా? జతగా ఇవాళ నేనుంటే ఏడడుగులు నాతో వస్తావా? నచ్చిన ప్రయాణం ఏదంటే మరి నాతో అంటావా? తానే నేనే తానే ఊసులెన్నో కలిసే, నాలో సగమై నాతో సగమై బాసులెన్నో చేసే, గుండెల సడినే కోయిల పాటై నిన్ను చేరుకోనా, గిల్లి గిచ్చి బుచ్చగించి నిన్ను చూసుకోనా. ಮಾವ, ಈ ಜಾಗ ಎಲ್ಲ ನಮ್ದೇ ಗೊತ್ತಾ? ಹೌದಾ? ಏನ್ ಮಾಡಿ ಸಂಪಾದಿಸಿದ್ರಪ್ಪ ನಿಮ್ಮಪ್ಪ? ತುಂಬಾ ಕಷ್ಟಪಟ್ಟು ಸಂಪಾದಿಸಿದ್ದಾರೆ. ಆ ಗೊತ್ತು ಬಿಡು ಯಾರ್ ಕಷ್ಟ ಅಂತ. ನಮ್ಮ ಅಜ್ಜಿದೆ ತಾನೆ. ಆ ತೆಂಗಿನ ತೋಟನೂ ನಮ್ದೇ. ಹಾ, ನಂಗ್ ಬರ್ಕೊಡಕ್ ಹೇಳು ನಿಮ್ಮಪ್ಪಂಗೆ. ಹಾಗಾದ್ರೆ ನಾನ್ ಮದ್ವೆ ಆಗು. ಆ ಏನ್ ಮಾತಾಡ್ತಾನೆ ಇಲ್ಲ? ಏನಾದ್ರೂ ಮಾತಾಡು. ಮಾತಾಡು. ప్రాణమంతా కదిలే నీతో జతగా ఉండమని అడిగా, ఈ ప్రేమ అంతా పొంగే నాలో చిత్తవాసమే. ప్రాణమంతా కదిలే నీతో జతగా ఉండమని అడిగా, ఈ ప్రేమ అంతా పొంగే నాలో చిత్తవాసమే. కాళ్ళు ఆగక పరిగెడుతుంటే నిన్ను చూసి పరదాగేసింది, తెల్లవారి కోయిల పాటే ప్రేమే ఇది అని తేల్చేసింది. ಮಾವ, ಆ, ಇದನ್ನ ಸೈಕಲ್ ಅಂತಾರೆ ಗೊತ್ತಾ? ಅಯ್ಯೋ ಪಾಪ, ನಾನ್ ವಿಮಾನ ಅನ್ಕೊಂಡಿದ್ದೆ. ನನಗ್ ಗೊತ್ತು, ನೀನ್ ಹತ್ತು. ಹ್ಮ್. తానే తానే ఊసులెన్నో కలిసే, నాలో సగమై నాతో సగమై బాసులెన్నో చేసే, గుండెల సడినై కోయిల పాటై నిన్ను చేరుకోనా, గిల్లి గిచ్చి బుచ్చగించి నిన్ను చూసుకోనా. ప్రాణమంతా కదిలే నీతో జతగా ఉండమని అడిగా, ఈ ప్రేమ అంతా పొంగే నాలో చిత్తవాసమే.
ಮಾಡಿರೋದು ಮಾವ? ನಂಗೆ ಉಪ್ಪಿಟ್ಟು ಇಷ್ಟ ಅಲ್ವಲ್ಲ, ಹ್ಮ್ ಆದ್ರೆ ನೀನ್ ಮಾಡಿದ್ಯಾ ಅಂತ ಹ್ಮ್ ಪೂರ್ತಿ ಖಾಲಿ ಮಾಡ್ತೀನಿ. ಥ್ಯಾಂಕ್ ಯು ಮಾವ. ಆಹಾ, ಲೇ ನೀನೇನ ಇಲ್ಲಿ ಆ? ಆ? ಬನ್ನಾ? ನಿನ್ನೆ ಹೇಳ್ದೆ ತಾನೆ ನನ್ ಮಗಳ ಜೊತೆ ಮಾತಾಡ್ಬಾರ್ದು ಅಂತ. ಆ, ಅದು ಆ? ಮಾವ, ಅದು ಚಿಕ್ಕ ಮಾವನ್ ಟೆರೆಸು ಅನ್ಕೊಂಡು. ನನ್ ಮಗಳ ಜೊತೆ ಮಾತಾಡ್ಬಾರ್ದು ಅಂತ ಹೇಳಿಲ್ವಾ? ಹಿಂಗ್ ಹೇಳಿದ್ರೆ ನಿಂಗೆ ಗೊತ್ತಾಗೋದಿಲ್ಲ. ನಿಮ್ಮ ಅಮ್ಮಂಗ್ ಫೋನ್ ಮಾಡು, ನಾನು ಹೇಳ್ತೀನಿ. ಮಾಡು, ನಿಮ್ಮ ಅಮ್ಮಂಗ್ ಫೋನ್ ಮಾಡು. ಮಾಡ್ತೀನಿ. ಹಲೋ. ಅಮ್ಮ, ಹಾ ಹೇಳು ಪುಟ್ಟ. ನಿನ್ ಜೊತೆ ಮಾವ ಮಾತಾಡ್ತಾರಂತ. ಯಾವ ಮಾವನು? ದೊಡ್ಡ ಮಾವ. ಹಾ ಸರಿ ಕೊಡು. ಏನಪ್ಪ ತಮ್ಮ, ಹಾ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನನ್ಗವ್ನ ಅವಾಗ್ಲೇ ಹೇಳ್ದ, ಏನು ಅವ್ರಿಬ್ರನ್ ಮಾತಾಡಕ್ ಬಿಡ್ತಿಲ್ವಂತೆ. ಇಬ್ರು ಅತ್ತೆ ಮಕ್ಳೆ ತಾನೆ. ನೀನ್ ಹೀಗೆ ಮಾಡಿದ್ರೆ ಅಲ್ಲಿಗ್ ಬಂದು ನಿನ್ ಮಗಳ ಮುಂದೆನೆ ನಿನ್ ಹೊಡಿತೀನಿ. ಅವಾಗ ನಿನ್ ಮರ್ಯಾದೆನೆ ಹೋಗೋದು. ನೋಡ್ತಿರು. ಅವನಿಗೆ ಫೋನ್ ಕೊಡು. ಹಾ ಮಾವ ಫೋನು. ಹಾ ತಗೋ. ಹ. ಪಾಪ ಮುಖ ಎಲ್ಲ ಬಾಡೋಯ್ತು. ಏನ್ ಮಾವ, ಏನಾಯ್ತು? ನಮ್ಮಪ್ಪ ಏನಂದ್ರು? ಹಾ ಅಮ್ಮ. ಏನಂತಾನೆ ನಿಮ್ಮವ? ಅಲ್ಲಿದಾನ? ಇಲ್ಲ, ಈಗಷ್ಟೇ ಸೈಲೆಂಟ ಕೆಳಗಡೆ ಹೋದ್ರು. ಅವ್ನ್ ನಿನ್ಗೇನು ಅನ್ನಲ್ಲ. ನೀನ್ ನಿಮ್ಮತ್ತೆ ಮಗ್ಳತ್ರ ಖುಷಿಯಾಗಿ ಮಾತಾಡು. ಥ್ಯಾಂಕ್ಸ್ ಅಮ್ಮ. ನಮ್ಮಮ್ಮ ನೋಡಕ್ ಸಾವಿತ್ರಿ ತರ ಇದ್ರು ಸೂರ್ಯಕಾಂತಿ ಕನ್ನಡಿ ಅಂತಾರೆ ಗೊತ್ತಾ? ನಂಗ್ ನಿಮ್ಮಪ್ಪನ ಮೇಲೆ ಭಯ ಹೋಯ್ತು. ನಿಮ್ಮಪ್ಪಂಗ್ ನಮ್ಮಮ್ಮನ ಮೇಲೆ ಭಯ ಹುಟ್ತು. ಇನ್ಮೇಲೆ ನಾವ್ ಆರಾಮಾಗಿ ಈ ಟೆರೆಸ್ ಮೇಲೇನೆ ಪ್ರೀತ್ಸಣಂತೆ ಬಾ. ಪ್ರೀತ್ಸಣ ಬಾ ಅಂದ್ರೆ ಆಗೋಗುತ್ತಾ? ಹಂಗಾದ್ರೆ ಜೊತೆಗಿರೋಣ ಬಾ. ಈ ತರ ಸಿನಿಮಾ ಡೈಲಾಗ್ ಎಲ್ಲ ಬಿಟ್ಟು ನಾವೊಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸ್ಬೇಕು. ಯಾಕಂದ್ರೆ ಇವತ್ ಸುಮ್ನೆ ಹೋಗಿರೋ ನಮ್ಮಪ್ಪ ನಾಳೆ ದಿನ ವಿಲನ್ ಆಗ್ಬಿಟ್ರೆ? ಅವಾಗ ನಾನ್ ಹೀರೋ ತರ ಬಂದು ನಿನ್ನ ಓಡಿಸ್ಕೊಂಡು ಹೋಗ್ತೀನಿ ಬಿಡು. ನಿಜವಾಗ್ಲೂನಾ? ಅವಾಗ ನಿನ್ ಡೈಲಾಗ್ ಏನು ಗೊತ್ತಾ? ಏನು? ಓಡ್ ಹೋಗೋಣ ಬಾ ಅನ್ನೋದು. ಸರಿ ಬಾ, ಓಡೋಗೋಣ. ಏಯ್, ಹಾ? ನನಗಿಂತ ನೀನೇ ಫಾಸ್ಟ್ ಆಗಿದ್ಯಾ. ಸರಿ ನಡಿ, ಆ ಓಡ್ ಹೋಗೋ ಸೀನ್ ಪ್ರಾಕ್ಟೀಸ್ ಮಾಡೋಣ. ಬಾ.